ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ನಿನ್ನೆಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಮತ್ತೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಕಂಟಿನ್ಯೂ ಒಂದು 3-4 ಡೇಸಿಂದ ಈರುಳ್ಳಿ ರೇಟು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಟು ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 10/12/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನು ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನನ ಮಾಡ್ತೀವಿ. ತರಕಾರಿ ವಿಡಿಯೋ ಆಗಿರಬಹುದು ಅಥವಾ ನಿಮಗೆ ಅಂಗಡಿಗಳ ಬಗ್ಗೆ ಬೇಕು ಅಂದ್ರೂ ಕೂಡ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 38 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3,800 ರೂಪಾಯಿ ಆಗುತ್ತೆ. ಕ್ವಿಂಟಲ್ ನೋಡಬಹುದು, ಫ್ರೆಶ್ ಆಗಿದೆ. ನೆಕ್ಸ್ಟ್ 48 ರೂಪಾಯಿಗೆ kg, 1 ಕ್ವಿಂಟಲ್ಗೆ 4,800 ರೂಪಾಯಿ ಆಗುತ್ತೆ. 48 ರೂಪಾಯಿಗೆ 1 kg ಸಿಗುತ್ತೆ. ಇದು ನೋಡಬಹುದು. ಚಕ್ಕೆ ಪೀಸ್ಗಳು ಇದಕ್ಕೇನೆ ನಿಮಗೆ 48 ರೂಪಾಯಿಗೆ 1 kg. ಆ್ಯಂಡ್ ಮತ್ತೊಂದು ಹಳೆ ಶುಂಠಿಗೆ ಒಳ್ಳೆ ರೇಟ್ ಸಿಗುತ್ತೆ. ಹಳೆ ಶುಂಠಿ ಚಕ್ಕೆ ಪೀಸ್ಗಳಿಗೂ ಕೂಡ ಒಳ್ಳೆ ರೇಟೇ ಸಿಗುತ್ತೆ. ಯಾವುದೇ ರೀತಿಯ ಶುಂಠಿ ಇದ್ರೂ ಕೂಡ ನೀವು ತಗೊಂಡು ಬರಬಹುದು. ಇದು ನೋಡ್ಬೋದು, ಎಷ್ಟು ಚಿಕ್ಕ ಚಿಕ್ಕ ಪೀಸ್ ಇದೆ. ಆದರೆ ಇದು 1 kgಗೆ 41 ರೂಪಾಯಿ ಆಗುತ್ತೆ. ನೋಡಬಹುದು, 1 kgಗೆ 41 ರೂಪಾಯಿ, ಕ್ವಿಂಟಲ್ಗೆ 4,100 ರೂಪಾಯಿ. ತುಂಬ ಟೈಮ್ ಆಯಿತು, ಬಟ್ ಇದೇ ರೇಟೇ ಕಂಟಿನ್ಯೂ ಆಗ್ತಾನೇ ಇದೆ. ಇನ್ನು ಯಾವಾಗ ಶುಂಠಿ ರೇಟು ಕಡಿಮೆ ಆಗುತ್ತೆ ಗೊತ್ತಿಲ್ಲ. ಸದ್ಯದಲ್ಲಿ ಈ ರೇಟ್ ನಡೀತಾ ಇದೆ. ಇದು 46 ರೂಪಾಯಿಗೆ 1 kg, 4,600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 46 ರೂಪಾಯಿಗೆ 1 kg ಇವತ್ತಿನ ದಿನ ಶುಂಠಿ ಸಿಗ್ತಾ ಇದೆ. ಇದೇನೇ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋ ಅಂಥದ್ದು. ನೋಡ್ಬೋದು, ಇದು 50 ರೂಪಾಯಿಗೆ 1 kg, 5,000 ರೂಪಾಯಿ ಆಗುತ್ತೆ ಕ್ವಿಂಟಲ್. ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ರೇಟಿಗೆ ಹೋಗುತ್ತೆ, ಬಟ್ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 50 ರೂಪಾಯಿಗೆ kg ಸಿಗ್ತಾ ಇದೆ. ಇದು ಹೋಲ್ಸೇಲ್ ರೇಟಲ್ಲೇ ಇದೆ, ಕಡಿಮೆ ಅಂತ ಹೇಳಿ ನೀವು ಇವಾಗ ತೊಗೊಳ್ಬೇಕಾಗತ್ತೆ. ಅಂಗಡಿಗಳಿಗೆ ಹೋದರೆ ನಾವು ಜಾಸ್ತಿ ಆಗುತ್ತೆ, ಬಟ್ 50 ರೂಪಾಯಿಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿಗೆ ಸಿಗ್ತಾ ಇದೆ. ಹಾಗಂತ ಹೇಳಿ ನೀವು 50 ರೂಪಾಯಿನೇ ಶುಂಠಿ ರೇಟು ಟಾಪ್ ರೇಟ್ ಅಂತ ಹೇಳಿ ಭಾವಿಸ್ಕೋಬೇಡಿ. ಅದಕ್ಕೂ ಜಾಸ್ತಿ ಒಳ್ಳೆ ಫ್ರೆಶ್ ಆಗಿ ತಂದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ. ರೈತರಿಗೆ ಒಳ್ಳೆ ರೇಟ್ ಇದೆ ಇವಾಗ ಶುಂಠಿಗೆ. ಸೊ ನೀವು ಯಾವುದೇ ಮಾರ್ಕೆಟಿಗೆ ತೊಗೊಂಡು ಹೋಗಿ ಒಳ್ಳೆ ರೇಟ್ ಇದ್ದರೆ ನೀವು ಕೂಡ ಎಲ್ಲ ಮಾರ್ಕೆಟಲ್ಲೂ ವ್ಯಾಪಾರ ಮಾಡ್ಬೋದು. ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಶವಂತಪುರ ಮಾರ್ಕೆಟಿಗೆ ತರಲೇಬೇಕನ್ನೋದೇನೂ ಇಲ್ಲ. ನಿಮಗೆ ನಿಯರ್ ಬೈ ಯಾವ ಮಾರ್ಕೆಟಲ್ಲಿ ಈ ರೇಟು ನಿಮಗೆ ನಡೀತಿದೆ ಅಂತ ಇದ್ದರೆ ಹೋಗಿ ವ್ಯಾಪಾರ ಮಾಡ್ಬೋದು. ಇಲ್ಲ ಅಂದರೆ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇದು 10 ರೂಪಾಯಿ kg ಇದೆ, 1,000 ರೂಪಾಯಿ ಆಗುತ್ತೆ ಕ್ವಿಂಟಲು. 10 ರೂಪಾಯಿಗೆ 1 kg ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. 1,000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಸೊ ಆಲೂಗಡ್ಡೆ ರೇಟ್ ಕೂಡ ನಿಮಗೆ ಜಾಸ್ತಿ ಆಗಿರೋ ಅಂಥದ್ದು ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಆಲೂಗಡ್ಡೆ ಎಲ್ಲಿ ನಿಮಗೆ 16, 17, 18 ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ತುಂಬ ಟೈಮು. ಬಟ್ ಇವಾಗ 30 ರೂಪಾಯಿಗಿಂತನೂ ಮೇಲೆ ಹೋಗಿದೆ. ಸೊ ಇದಕ್ಕೆ ಹೇಳ್ತಾ ಇರೋದು ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು 11 ರೂಪಾಯಿ kg ಇದೆ, 1,100 ರೂಪಾಯಿ ಆಗುತ್ತೆ. ಇದು 12 ರೂಪಾಯಿ kg ಇದೆ, 1,200 ರೂಪಾಯಿ ಆಗುತ್ತೆ. ನೋಡಬಹುದು, ನಿಮಗೆ ಎಲ್ಲ ರೇಟಲ್ಲೂ ಅಂದರೆ ಒಂದೊಂದು ರೂಪಾಯಿನೂ kg ಲೆಕ್ಕದಲ್ಲಿ ಹೆಚ್ಚಾಗುತ್ತೆ. ಕ್ವಿಂಟಲ್ ಲೆಕ್ಕದಲ್ಲಿ ಹೋದ ನೀವು 1,000 ರೂಪಾಯಿ ತನಕನೂ ಹೆಚ್ಚಾಗ ಹೋಗ್ತಾ ಇದೆ. ನೋಡಬಹುದು, ಇದು 27 ರೂಪಾಯಿಗೆ 1 kg, 2,700 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು, ಫ್ರೆಶ್ ಆಗಿದೆ. ಆ್ಯಂಡ್ ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ. ಹಾಗಾಗಿನೇ ಆ್ಯಂಡ್ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದಾಗಿದೆ. ಸೊ ಹಾಗಾಗಿ ರೇಟ್ ಕೂಡ ಜಾಸ್ತಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು 14 ರೂಪಾಯಿ kg ಇದೆ, 1,400 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು, ಪ್ರತಿಯೊಂದರಲ್ಲೂ ನಿಮಗೆ ರೇಟ್ಗಳು ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ 1,200 ರೂಪಾಯಿದು ಅಥವಾ 1,400 ರೂಪಾಯಿ, 1,600 ರೂಪಾಯಿ ನಿಮಗೆ ಯಾವ ರೇಟಲ್ಲಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಕೊಂಡ್ಕೊಂಡು ಹೋಗಬಹುದು. ಸೊ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಅಂತ ಹೇಳಿಬಿಟ್ಟು. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಬಂದು ವ್ಯಾಪಾರನ ಮಾಡಬೇಕಾಗತ್ತೆ. ನೆಕ್ಸ್ಟು 16 ರೂಪಾಯಿ kg ಇದೆ, 1,600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, 16 ರೂಪಾಯಿಗೆ ಇವತ್ತಿನ ದಿನ ಹೋಲ್ಸೇಲ್ ರೇಟಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. 1,600 ರೂಪಾಯಿಗೆ 1 ಕ್ವಿಂಟಲು. ಏನೇ ಒಂದು ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇದು 24 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 2,400 ರೂಪಾಯಿ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿದೆ. ಇದು ಕೂಡ ಚೆನ್ನಾಗಿದ್ದಾವೆ ಆಲೂಗಡ್ಡೆ. ಇದು 25 ರೂಪಾಯಿಗೆ 1 kg, 2,500 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, ಫ್ರೆಶ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಆಲೂಗಡ್ಡೆ ಯಾವುದು
ಕ್ವಾಲಿಟಿ ಆಲೂಗಡ್ಡೆ ಬೇಕು, ಆಗ್ರಾ ಆಲೂಗಡ್ಡೆ ಬೇಕಾ ಅಥವಾ ಬೇರೆ ಕ್ವಾಲಿಟಿ ಆಲೂಗಡ್ಡೆ ಬೇಕಾ ಅಂತ ಹೇಳಿ ನೋಡಿಕೊಂಡು ಕೊಂಡ್ಕೊಳ್ಬಹುದು. ಕಪ್ಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಕೂಡ ಇರುತ್ತೆ, ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಕೂಡ ಇರುತ್ತೆ. ನಿಮಗೆ ಕೇವಲ 8, 9, 10 ರೂಪಾಯಿಂದ ಆಲೂಗಡ್ಡೆ ರೇಟು ಶುರುವಾಗುತ್ತೆ. 27, 28, 29, 30 ರೂಪಾಯಿ ತನಕನೂ ನಿಮಗೆ ಟಾಪ್ ರೇಟ್ ನೋಡಬಹುದು. ಸೊ ನಿಮಗೆ ಅಷ್ಟರ ಮಧ್ಯದಲ್ಲಿ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು. ರೈತರಿಗೆ ಸೊ ನೀವು ಬೆಳೆದಿರುವಂತಹ ಬೆಳೆ ಚಿಕ್ಕ ಸೈಜಲ್ಲಿ, ಸ್ಮಾಲ್ ಸೈಜಲ್ಲಿ ಇದ್ದಾವೆ ಅಂದರೆ ನಿಮಗೆ 10 ರೂಪಾಯಿಂದ ಶುರುವಾಗತ್ತೆ. ನೀವು ಒಳ್ಳೆ ಬೆಳೆನ ಬೆಳೆದಿದ್ದೀರಾ, ಸೈಜ್ಗಳು ಚೆನ್ನಾಗಿದ್ದಾವೆ, ಬಿಗ್ ಸೈಜಲ್ಲಿದ್ದಾವೆ, ಶೇಪ್ ಚೆನ್ನಾಗಿದ್ದಾವೆ, ಫ್ರೆಶ್ ಆಗಿದೆ ಅಂದರೆ ನಿಮಗೆ 30 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ. ಯಶವಂತಪುರ ಮಾರ್ಕೆಟ್ ಅಂತ ಅಲ್ಲ, ದಾಸನಪುರ ಮಾರ್ಕೆಟಲ್ಲೂ ಸೇಮ್ ರೇಟೇ ನಡೀತಾ ಇದೆ. ನೀವು ದಾಸನಪುರ ಮಾರ್ಕೆಟಿಗೆ ಕೂಡ ತಗೊಂಡು ಬರಬಹುದು, ಒಳ್ಳೆ ರೇಟ್ ನಡೀತಾ ಇದೆ. ಸೊ ನಮ್ಮ ಅಂಗಡಿ 2 ಕಡೆ ಇರೋದ್ರಿಂದ ನೀವು 2 ಕಡೆನೂ ಹೋಗಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 12 ರೂಪಾಯಿ ಕೆಜಿ ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದಕ್ಕೂ ನಿಮಗೆ ಕಡಿಮೆ ರೇಟಿಗೆ ಬೇಕು, 7 ರೂಪಾಯಿ 8 ರೂಪಾಯಿ ರೇಟಲ್ಲಿ ಬೇಕು ಅಂದ್ರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗತ್ತೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು 13 ರೂಪಾಯಿಗೆ 1 ಕೆಜಿ 1300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೈಜ್ಗಳು ಚೆನ್ನಾಗಿದ್ದಾವೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿದೆ, ಹಾಗಾಗಿನೇ 13 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಮಿಕ್ಸ್ಡ್ ಅಂದರೆ ಸ್ವಲ್ಪ ಕಡಿಮೆಗೆ ಹೋಗುತ್ತೆ. ಇದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು ಯಾವ ರೀತಿ ಈರುಳ್ಳಿ ಇದ್ದಾವೆ ಅಂತ ಹೇಳಿಬಿಟ್ಟು. ಸೈಜ್ಗಳು ನಿಮ್ಗೆ ಇದರಲ್ಲಿ ಏನೇ ನಿಮಗೆ ಗೊತ್ತಾಗ್ತಾ ಇಲ್ಲ, ಸೈಜ್ಗಳು ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಸೊ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಹೋಗ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾರ್ನಿಂಗ್ 9 o'clock ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ. ಸೊ ಆ ಟೈಮಲ್ಲಿ ನೀವು ಅಲ್ಲಿದ್ದರೆ ಸಾಕು. ಆ್ಯಂಡ್ ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ತರಕಾರಿ ಟೈಮಿಂಗ್ಸ್ ಅಂದರೆ 4 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಬರಬಹುದು. ಇದು 18 ರೂಪಾಯಿ ಕೆಜಿ ಇದೆ, 1800 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು ಯಶವಂತಪುರ ಮಾರ್ಕೆಟಿಗಾರು ಬರಬಹುದು, ದಾಸನಪುರ ಮಾರ್ಕೆಟಿಗಾರು ಬರಬಹುದು. ನೆಕ್ಸ್ಟ್ ಇದು ಕೂಡ 18 ರೂಪಾಯಿ ಕೆಜಿ ಇದೆ, 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡ್ಬೋದು ಸೈಜ್ಗಳನ್ನ ನೋಡ್ಕೊಳ್ಳಿ, ಕಲರ್ಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು, ಇಲ್ಲ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರಬಹುದು. ಇದು 19 ರೂಪಾಯಿ ಕೆಜಿ ಇದೆ, 1900 ರೂಪಾಯಿ ಆಗುತ್ತೆ ಕ್ವಿಂಟಲು. ನೀವು ಒಂದು ಟೈಮು ಬಂದು ನಮ್ಮ ಜೊತೆಗೆ ಮಾತಾಡಿಕೊಂಡು ನೀವು ವ್ಯಾಪಾರನ ಮಾಡಿ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮಿಂದ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ಬೋದು. ಯಾಕಂದರೆ ನಿಮಗೆ ಒಂದು ನಂಬಿಕೆ ಅನ್ನೋದು ಬಂದುಬಿಡತ್ತೆ, ಆವಾಗ ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಒಂದು ವ್ಯಾಪಾರನ. ಹಾಗಾಗಿನೇ ಹೇಳ್ತಾ ಇರೋದು, ನಿಮಗೆ ಒಂದು ಟೈಮು ನೀವು ಬಂದು ವ್ಯಾಪಾರನ ಮಾಡಬೇಕಾಗತ್ತೆ ನೀವೇ ಡೈರೆಕ್ಟಾಗಿ ಬಂದು. 20 ರೂಪಾಯಿ ಕೆಜಿ ಇದೆ, 2000 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾಕಂದರೆ ಯಾರ ಮೇಲೂ ಗೊತ್ತಿಲ್ಲದೇ ನಮಗೆ ದುಡ್ಡು ಹಾಕೋಕ್ಕಾಗಲ್ಲ, ಗೊತ್ತಿಲ್ಲದೇ ವ್ಯಾಪಾರ ಮಾಡೋಕ್ಕಾಗಲ್ಲ. ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬಂದು ನೋಡಿಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ, ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು, ನೀವೇ ಒಂದು ಟೈಮು ಬಂದು ನೋಡೋದು ಬೆಟರು. ಇದು 21 ರೂಪಾಯಿ ಕೆಜಿ ಇದೆ, 2100 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾಕಂದರೆ ತುಂಬ ಜನ ಇಲ್ಲಿವರೆಗೂ ಯಶವಂತಪುರ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಅಂಗಡಿಗಳಿಗೆ ರೈತರು ತಗೊಂಡು ಹೋಗಿ ಈರುಳ್ಳಿನ ವ್ಯಾಪಾರನ ಮಾಡ್ತಾಯಿದ್ರು. ಅವರು ಕೂಡ ಇವಾಗನೂ ಕೂಡ ನಿಮಗೆ ಯಾವ ಅಂಗಡಿ ನಿಮಗೆ ಸರಿ ಅನಿಸುತ್ತೋ ಅದೇ ಅಂಗಡಿಗೆ ಕೊಡಬಹುದು, ಇಲ್ಲ ನಮ್ಮ ಅಂಗಡಿಗೆ ತಗೊಬರ್ತೀವಿ ಅಂದ್ರೂ ಕೂಡ ತಗೊಬರಬಹುದು. ನಿಮಗೆ ಒಳ್ಳೆ ರೇಟೇ ಸಿಗತ್ತೆ. ಇದು 22 ರೂಪಾಯಿ ಕೆಜಿ ಇದೆ, 2200 ರೂಪಾಯಿ ಆಗುತ್ತೆ ಕ್ವಿಂಟಲು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿರುವಂಥ ವಿಷಯ ಏನಂದರೆ ಅವತ್ತಿನ ದಿನಾನೇ ನಿಮಗೆ ಕ್ಯಾಶ್ ಕೂಡ ಸಿಗುತ್ತೆ. ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಕಡೆ ಮಾರ್ಕೆಟಲ್ಲಿ ಅಥವಾ ಬೇರೆ ಕಡೆ ಆದರೆ ಒಂದು 2-3 ಡೇಸು ಅಥವಾ ಯಾವಾಗನೋ ಹಾಕೋದು ಹಿಂಗೆಲ್ಲ ಆಗುತ್ತೆ ಕ್ಯಾಶು. ಬಟ್ ನಮ್ಮಲ್ಲಿ ಅವತ್ತಿನ ದಿನಾನೇ ಕ್ಯಾಶ್ ಕೂಡ ಸಿಗುತ್ತೆ. ಇದು 23 ರೂಪಾಯಿ ಕೆಜಿ ಇದೆ, 2300 ರೂಪಾಯಿ ಆಗುತ್ತೆ ಕ್ವಿಂಟಲು. ಚೆನ್ನಾಗಿದ್ದಾವೆ, ನೋಡಬಹುದು, ಈರುಳ್ಳಿನ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ 24 ರೂಪಾಯಿ ಕೆಜಿ ಇದೆ, 2400 ರೂಪಾಯಿ ಆಗುತ್ತೆ ಕ್ವಿಂಟಲ್. ಇದು ನಿಮಗೆ ಇಲ್ಲಿವರೆಗೂ ಯಾರ ಹತ್ರನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ, ಅವ್ರ ಜೊತೆಗೆ ನೀವು ಇಲ್ಲಿವರೆಗೂ ವ್ಯಾಪಾರನ ಮಾಡ್ಕೊಂಡು ಬಂದಿರ್ತೀರ, ತೊಗೊಂಡೋಗಿ ಅಲ್ಲಿಗೆ ಅದೇ ಅಂಗಡಿಗೆ ಕೊಟ್ಟಿರ್ತೀರ. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂದರೆ ನಿಮಗೆ ಯಾರು ಒಳ್ಳೆ ಕಂಫರ್ಟೇಬಲ್ ಇದ್ದಾರೋ ಅವ್ರಿಗೆ ನೀವು ಕೊಡಬಹುದು. ಇಲ್ಲ ನೀವು ಯಶವಂತಪುರ ಮಾರ್ಕೆಟಿಗೆ ಬರ್ತೀವಿ, ಇಲ್ಲ ನಿಮ್ಮ ಅಂಗಡಿಗೆ ತರ್ತೀವಿ, ದಾಸನಪುರ ಮಾರ್ಕೆಟಿಗೆ ಬರ್ತೀವಿ ಅಂದ್ರೂ ಕೂಡ ತಗೊಂಡು ಬರಬಹುದು. ಇದು 26 ರೂಪಾಯಿ ಕೆಜಿ ಇದೆ, 2600 ರೂಪಾಯಿ ಆಗುತ್ತೆ ಕ್ವಿಂಟಲ್. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ನಮ್ಮ ಮೇಲೆ ನಂಬಿಕೆ ನಿಮಗೆ ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ನೀವು ಬೆಳೆದಿರುವಂತಹ ಬೆಳೆನ ತಗೊಂಡು, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ತಗೊಂಡು ನಮ್ಮ ಅಂಗಡಿಗೆ ಬರಬಹುದು. ಇದು 27 ರೂಪಾಯಿ ಕೆಜಿ ಇದೆ, 2700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಒಳ್ಳೆ ಟಾಪ್ ಸೈಜಲ್ಲಿರುವಂತಹ ಈರುಳ್ಳಿ, ಅದ್ರ ಜೊತೆಗೆ ಸೈಜ್ ಕೂಡ ಮುಕ್ಕಾಲು ಸೈಜಲ್ಲಿದ್ದಾವೆ. ಇದು ಒಳ್ಳೆ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಅಲ್ಲ, ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 27 ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ. ಆ್ಯಂಡ್ ಅದ್ರ ಜೊತೆಗೆ
ಇನ್ನೂ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇನ್ನೂ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿಗೆ ಒಳ್ಳೊಳ್ಳೆ ರೇಟ್ ನಡೀತಾ ಇದೆ. ನಾವು ಎಲ್ಲ ವೀಡಿಯೋಗಳನ್ನೂ ಇದರಲ್ಲಿ ನಾನು ಅಪ್ಡೇಟ್ ಮಾಡಿಲ್ಲ, ಅಪ್ಲೋಡು ಕೂಡ ಮಾಡಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಾವು ಹಾಕಿರುವಂತಹ ವೀಡಿಯೋನೇ ಫೈನಲ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. 27 ರೂಪಾಯಿ ತನಕನೇ ಟಾಪ್ ರೇಟ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇವತ್ತು ಮುಕ್ಕಾಲು ಸೈಜಲ್ಲೇ ನಿಮಗೆ 30 ರೂಪಾಯಿ ತನಕನೂ ಟಾಪ್ ರೇಟ್ ನಾವು ನೋಡಬಹುದು. ಆ್ಯಂಡ್ ಓವರ್ ಬಿಗ್ ಸೈಜಲ್ಲಿ ನೀವು ಚಿತ್ರದುರ್ಗ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ 37 ರೂಪಾಯಿ 40 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಸೊ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಚಿತ್ರದುರ್ಗ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ 37 ರೂಪಾಯಿ 40 ರೂಪಾಯಿ ತನಕನೂ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಸೈಜ್ ಚೆನ್ನಾಗಿರಬೇಕು, ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು, ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ಕಲರ್ ಚೆನ್ನಾಗಿರಬೇಕು. ಪ್ರತಿಯೊಂದು ಇದ್ದಲ್ಲಿ 40 ರೂಪಾಯಿ ತನಕನೂ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ ಚಿತ್ರದುರ್ಗ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ. ಇದನ್ನು ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕು. ನಮ್ಮ ಕರ್ನಾಟಕದ ಈರುಳ್ಳಿಗೆ 40 ರೂಪಾಯಿ ತನಕನೂ ಹೋಗ್ತಾ ಇದೆ. ಇದು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕಾಗತ್ತೆ. ಹಾಗಂತ ಹೇಳಿ ಬರೀ ನಮ್ಮ ಚಿತ್ರದುರ್ಗ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ ಮಾತ್ರ ರೇಟ್ ಇದೆ, ಬೇರೆ ಬೇರೆ ಕಡೆ ಕರ್ನಾಟಕದ ಒಳಗಡೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ ರೇಟ್ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಒಳ್ಳೆ ರೇಟೇ ನಡೀತಾ ಇದೆ. ಇವಾಗ ಟಾಪ್ ರೇಟೇ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 30 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಅಂದರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ರೇಟು ಸಿಗತ್ತೆ. ಸೊ ಹಾಗಾಗಿ ಕರ್ನಾಟಕದ ಈರುಳ್ಳಿಗೆ ಟೋಟಲ್ ಆಗಿ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟೇ ನಡೀತಾ ಇದೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ವಿಡಿಯೋಗಳನ್ನ ಇವತ್ತು ಹಾಕಿಲ್ಲ, ಇವತ್ತು ಸ್ವಲ್ಪ ಬ್ಯುಸಿ ಇರೋ ಕಾರಣ. ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ವಿಡಿಯೋನೂ ಹಾಕಿಲ್ಲ. ಹಾಗಂತ ಹೇಳಿ ಎರಡಕ್ಕೂ ರೇಟ್ ಇಲ್ಲ ಅಂದ್ಕೊಂಡ್ಬಿಡಿ, ಎರಡಕ್ಕೂ ರೇಟ್ ಇದೆ. ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ನೀವು ಯಾವುದೇ ಊರಿಂದ ತರೋರಿದ್ರು ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ಅಥವಾ ತರಕಾರಿನೂ ಕೂಡ ನೀವು ತರ್ತೀನಿ ಅನ್ನೋದಾದ್ರೂ ಕೂಡ ನೀವು ಫಸ್ಟೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಒಂದು ಸರ್ತಿ ಚೆಕ್ ಮಾಡ್ತಾ ಹೋಗೋಣ. ಇವತ್ತು ಕರ್ನಾಟಕದ ಟೋಟಲ್ ಅರೈವಲ್ಸ್ ಎಷ್ಟು ಬಂದಿದೆ ಗೊತ್ತಾ? ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಅರೈವಲ್ಸ್ ಬಂದಿರುವಂಥದ್ದು ಒಟ್ಟು ಟೋಟಲ್ ಅರೈವಲ್ಸು 45,003 ಬ್ಯಾಗ್ಸ್ ಬಂದಿದೆ. 225 ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಕರ್ನಾಟಕದ ಅರೈವಲ್ಸ್ ಅಂದರೆ ಕರ್ನಾಟಕದ ಆನಿಯನು 30,000 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಅದರಲ್ಲಿ 50% ಬೆಸ್ಟ್ ಕ್ವಾಲಿಟಿ ಬಂದಿದೆ, ಇನ್ನು 50% ಡ್ಯಾಮೇಜು ಮಿಕ್ಸ್ ಅವರೇಜ್ ಬಂದಿದೆ. ಇವತ್ತು ಚಿತ್ರದುರ್ಗ ಕಡೆಯಿಂದ ನಿಮಗೆ ಫಸ್ಟ್ ಹೇಳ್ತಾ ಇದ್ದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ. ಅದರಲ್ಲಿ ಮುಕ್ಕಾಲು ಸೈಜಲ್ಲಿ ನಾವಿವಾಗ ನೋಡೋದಾದರೆ ಮುಕ್ಕಾಲು ಸೈಜಲ್ಲಿ ಚಿತ್ರದುರ್ಗದ ಈರುಳ್ಳಿಗೆ 2,500 ರೂಪಾಯಿಂದ 3,000 ರೂಪಾಯಿ ತನಕ ಹೋಗಿದೆ. ನೋಡಬಹುದು, ಇದು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಕ್ಕಾಲು ಸೈಜಿಗೆ 3,000 ತನಕ ಹೋಗಿದೆ. ನಿನ್ನ ಓವರ್ ಬಿಗ್ ಸೈಜ್ ತಂದಲ್ಲಿ ನಿಮಗೆ 35, 36, 37, 40 ರೂಪಾಯಿ ತನಕನೂ ಹೋಗುತ್ತೆ. ಇದು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಬೇರೆ ಬೇರೆ ಕಡೆಯಿಂದನೂ ಇವತ್ತು ಈರುಳ್ಳಿ ಬಂದಿಲ್ಲ ಅನ್ನೋದೇನಿಲ್ಲ. ಕರ್ನಾಟಕದ ಒಳಗಡೆನೆ ಅದಕ್ಕೂ ಕೂಡ ಒಳ್ಳೆ ರೇಟೇ ಹೋಗಿದೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಆ್ಯಂಡ್ ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,000 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1,500 ರೂಪಾಯಿಂದ 2,000 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಇವತ್ತು ಬಾಗಲಕೋಟೆ, ಬಿಜಾಪುರ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ ನಮ್ಮ ಕರ್ನಾಟಕದ ಒಳಗಡೆ. ಆ ಈರುಳ್ಳಿಗೆ 500 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಸೊ ಇದೆಲ್ಲ ನಿಮಗೆ ಒಂದು ಸೈಜಲ್ಲಿ ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇದಕ್ಕೂ ಒಳ್ಳೆ ಕ್ವಾಲಿಟಿ ತಂದಲ್ಲಿ ಒಳ್ಳೆ ರೇಟ್ ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಮ್ಮ ಕರ್ನಾಟಕದ ಆನಿಯನ್ಗೆ. ಇದು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ 1 to 2 ಲಾಟ್ಗೆ 2,600 ರೂಪಾಯಿಂದ 2,800 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ 2,200 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ನಮ್ಮಲ್ಲಿ 1 to 2 ಲಾಟ್ ಇಲ್ಲ, ಬಿಗ್ ಸೈಜ್ ಈರುಳ್ಳಿ ಇಲ್ಲ. ಸೊ ಅವೆರಡು ಏನಾದರೂ ಬಂದರೆ 4,000 ರೂಪಾಯಿ ತನಕನೂ ಟಾಪ್ ರೇಟ್ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಮುಕ್ಕಾಲು ಸೈಜಲ್ಲಿ 1,800 ರೂಪಾಯಿಂದ 2,200 ರೂಪಾಯಿ ತನಕ ಹೋಗಿದೆ. ಆ್ಯಂಡ್ ಮೀಡಿಯಮ್ ಸೈಜಲ್ಲಿ 1,500 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಬಿಸ್ಕೆಟ್ ಕಲರು 1,200 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 800 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 200 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡಿರೋಗೆ 600 ರೂಪಾಯಿಂದ 1,400 ರೂಪಾಯಿ ತನಕ ಹೋಗಿದೆ. ಇದು ಮಹಾರಾಷ್ಟ್ರ ಆನಿಯನ್ಗೆ. ಕರ್ನಾಟಕ ಆನಿಯನ್ಗೂ ಮಹಾರಾಷ್ಟ್ರ ಆನಿಯನ್ಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಕರ್ನಾಟಕದ ಆನಿಯನು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಇವಾಗ 500 ರೂಪಾಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇವಾಗ ನಾವು ಚೆಕ್ ಮಾಡಬೇಕಾಗಿರೋದು ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟು
ಜಾಸ್ತಿ ಆಗಿದೆ ಅನ್ನೋದು ಇದು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ಇವತ್ತಿನ ದಿನದ ಈರುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿಗೂ ಒಳ್ಳೆ ರೇಟೇ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂದಂದರೆ ನಮಗೆ ಆದಷ್ಟು ಸಪೋರ್ಟ್ ಮಾಡಿ, ನಮ್ಮ ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಷ್ಟು ಸಾಕು. ಅದರಿಂದ ಒಂದಷ್ಟು ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡುವಂತಹ ಒಂದು ಯೋಚನೆ ನಮಗೂ ಕೂಡ ಬರುತ್ತೆ. ನಿಮಗೆ ಯಾವ ರೀತಿ ಇನ್ನೂ ಈಸಿಯಾಗಿ ನಿಮಗೆ ಯಾವ ರೀತಿ ಕನ್ವೆ ಮಾಡೋಕ್ಕಾಗುತ್ತೆ ಅನ್ನೋದು ನಾವು ಕೂಡ ನಿನ್ನ ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.